ನೀವು ಇತ್ತೀಚೆಗೆ ಮೊಬೈಲ್ ರಿಚಾರ್ಜ್ ಗಳನ್ನ ಮಾಡಿದಾಗ ಬೆಲೆ ಹೆಚ್ಚಾಗಿದೆ ಅಂತ ಅನಿಸ್ತಾ ಇದೆಯಾ? ಡೇಟಾವನ್ನ ಕಡಿಮೆ ಕೊಡ್ತಿದ್ದಾರಾ? ಇದು ಕೇವಲ ಒಂದು ಸಿಗ್ನಲ್. 2026ರಲ್ಲಿ ದೊಡ್ಡ ಟ್ಯಾರಿಫ್ ಬರಲಿದೆ. ಕಳೆದ ಬಾರಿ 2024ರಲ್ಲಿ 10ರಿಂದ 15% ಟ್ಯಾರಿಫ್ ಹೈಕ್ ಮಾಡಲಾಗಿತ್ತು. ಇದರಿಂದಾಗಿ ನಿಮ್ಮ ಮೊಬೈಲ್ ರಿಚಾರ್ಜ್ ಪ್ಲಾನ್ಗಳ ಬೆಲೆಯೂ ಕೂಡ ಏರಿಕೆಯಾಗಿತ್ತು. 2025ರಲ್ಲಿ ಯಾವುದೇ ರೀತಿಯ ಏರಿಕೆ ಆಗಿರಲಿಲ್ಲ. ಆದರೆ ಈ ಟೆಲಿಕಾಂ ಕಂಪನೀಸ್ಗಳು ಲಾಭದ ಆಸೆಗಾಗಿ ಸಣ್ಣ ಬದಲಾವಣೆಗಳನ್ನ ಮಾಡಿ ನಿಮಗೆ ಕಡಿಮೆ ಡೇಟಾವನ್ನ ಕೊಡ್ತಿದ್ರು ಅಥವಾ ಅದೇ ರೂಪಾಯಿಗೆ ಸಿಗ್ತಕ್ಕಂತಹ ಬೆನಿಫಿಟ್ ಅನ್ನ ಕಡಿಮೆ ಮಾಡಿದ್ರು. ಜಫ್ರೀಸ್ ಮತ್ತು ಮಾರ್ಗನ್ ಸ್ಟ್ಯಾನ್ಲಿಯ ಪ್ರಕಾರ 2026ರಲ್ಲಿ 15% ಟ್ಯಾರಿಫ್ ಹೈಕ್ ಆಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಆದರೆ ಕೆಲವೊಬ್ಬರು ಈ ಟ್ಯಾರಿಫ್ 20% ವರೆಗೂ ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ. ಇದು ಪ್ರೀಪೇಡ್ ಮತ್ತು ಪೋಸ್ಟ್ಪೇಡ್ ಎರಡಕ್ಕೂ ಅನ್ವಯವಾಗುವುದರಿಂದ ಏರ್ಟೆಲ್, ಜಿಯೋ, ವಿಐ ನೀವು ಯಾವುದೇ ಮೊಬೈಲ್ ನ ಸಿಮ್ ಗಳನ್ನ ಯೂಸ್ ಮಾಡ್ತಾ ಇದ್ರು ಕೂಡ ಆ ರೀಚಾರ್ಜ್ ಪ್ಲಾನ್ ಗಳ ಬೆಲೆ ಏರಿಕೆಯಾಗತ್ತೆ. ಭಾರತದಲ್ಲಿ ಡೇಟಾ ಬಳಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. 5G ರೋಲ್ಔಟ್ ಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗ್ತಾ ಇದೆ. ಆದರೆ ಭಾರತದಲ್ಲಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಎವರೇಜ್ ರೆವಿನ್ಯೂ ಪರ್ ಯೂಸರ್ ತುಂಬಾನೇ ಕಡಿಮೆಯಾಗಿದೆ. ಆದ್ದರಿಂದ ಪ್ರೈಸ್ ಹೈಕ್ ಅನ್ನ ಮಾಡಿ ಈ ಕಂಪನೀಸ್ಗಳು ಲಾಭವನ್ನ ಮಾಡಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಉದಾಹರಣೆಗೆ 1.5 GB ಪರ್ ಡೇ ನಿಮ್ಮ ರೀಚಾರ್ಜ್ ಪ್ಲಾನ್ 299 ರುಪೀಸ್ಗೆ ಸಿಗ್ತಾ ಇದ್ರೆ 15% ಹೈಕ್ ಆದ ನಂತರ ಇದೇ ರೀಚಾರ್ಜ್ ನಿಮಗೆ 340ರಿಂದ 350 ರೂಪಾಯಿ ವರೆಗೆ ಸಿಗತ್ತೆ. ನೀವೇನಾದ್ರೂ 2 GB ಪರ್ ಡೇ ಡೇಟಾ ರಿಚಾರ್ಜ್ ಅನ್ನ ಏನಾದ್ರೂ ಮಾಡ್ತಾ ಇದ್ರೆ ಈಗ ಸದ್ಯದ ಪ್ಲಾನ್ 399 ರುಪೀಸ್ ಇದ್ರೆ ಆ ಪ್ಲಾನ್ ನಿಮಗೆ 450 to 460 ವರೆಗೂ ಸಿಗಬಹುದು. ಏರ್ಟೆಲ್ ಮತ್ತು ಜಿಯೋನ 5G ಅನ್ಲಿಮಿಟೆಡ್ ರಿಚಾರ್ಜ್ ಪ್ಲಾನ್ಗಳು ತುಂಬಾನೇ ದುಬಾರಿ ಆಗಲಿವೆ. ಇದರ ಜೊತೆ ವಿಐ ಅತಿ ದೊಡ್ಡ ಲೋಡ್ ನಲ್ಲಿ ಇರುವುದರಿಂದ 2026ರಿಂದ 2040ರವರೆಗೆ ನಮಗೆ 40% ಹೈಕ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಇದೇನಾದ್ರೂ ಆದ್ರೆ ವಿಐ ಯೂಸರ್ಸ್ಗೆ ಇದು ದೊಡ್ಡ ಹೊಡೆತವನ್ನ ಕೊಡುತ್ತೆ. ಜಿಯೋ ಮತ್ತು ಏರ್ಟೆಲ್ ಮಾರ್ಕೆಟ್ ಲೀಡರ್ ಗಳಾಗಿ ಸ್ಟ್ರಾಂಗ್ ಆಗಿರುವುದರಿಂದ ಈ ಹೈಕ್ ಕೇವಲ 10% ವರೆಗೂ ಮಾತ್ರ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಹೈಕ್ ಏಕೆ ಬಂದಿದೆ? 5G ನೆಟ್ವರ್ಕ್ ಗಳಿಗಾಗಿ ಸ್ಪೆಕ್ಟ್ರಮ್ ಟವರ್ ಗಳ ಅವಶ್ಯಕತೆ ಇದ್ದು ದಿನದಿಂದ ದಿನಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಎವರೇಜ್ ರೆವಿನ್ಯೂ ಪರ್ ಯೂಸರ್ ತುಂಬಾನೇ ಕಡಿಮೆ ಇದೆ. ಸೋಷಿಯಲ್ ಮೀಡಿಯಾ ಯೂಸೇಜ್, ಆನ್ಲೈನ್ ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಕ್ಲಾಸಸ್ ಈ ತರ ದಿನದಿಂದ ದಿನಕ್ಕೆ ಭಾರತದಲ್ಲಿ ಡೇಟಾ ಬಳಕೆ ಜಾಸ್ತಿ ಆಗ್ತಾ ಇದೆ. ಪ್ರತಿ 2 ವರ್ಷಕ್ಕೊಮ್ಮೆ ಈ ಟ್ಯಾರಿಫ್ ಹೈಕ್ ಆಗ್ತಾ ಇದ್ದು ಇನ್ ಕೇಸ್ ಈ ಟ್ಯಾರಿಫ್ ಹೈಕ್ ಏನಾದ್ರು ಆದ್ರೆ ಟೆಲಿಕಾಂ ಸೆಕ್ಟರ್ ನಲ್ಲಿ 7 to 9% ಗ್ರೋತ್ ಕಾಣಬಹುದು ಅಂತ ಹೇಳಲಾಗ್ತಾ ಇದೆ. ಈ ಟ್ಯಾರಿಫ್ ಹೈಕ್ ಆದ್ರೆ ನಿಮಗೆ ಏನು ತೊಂದರೆ ಆಗಬಹುದು ಅಂತ ನೋಡೋದಾದ್ರೆ ನಿಮ್ಮ ಮಾಸಿಕ ರಿಚಾರ್ಜ್ ನ ಬೆಲೆ 50 ರೂಪಾಯಿಯಿಂದ 200 ರೂಪಾಯಿ ವರೆಗೆ ಇನ್ಕ್ರೀಸ್ ಆಗಬಹುದು. ಕೆಲವೊಬ್ಬರು ಕಡಿಮೆ ಡೇಟಾ ಪ್ಲಾನ್ ಗಳಿಗೆ ಸ್ವಿಚ್ ಆಗಬಹುದು. ಈ ಟೆಲಿಕಾಂ ಕಂಪನೀಸ್ ಗಳು ಶಾರ್ಟ್ ಟರ್ಮ್ ಅಲ್ಲಿ ಸಬ್ಸ್ಕ್ರೈಬರ್ ಬೇಸ್ ಅನ್ನ ಕಳೆದುಕೊಳ್ಳಬಹುದು. ಇದಕ್ಕೆ ನೀವು ಏನ್ ಮಾಡಬಹುದು? ಬೆಲೆ ಏರಿಕೆ ಆಗುವ ಮೊದಲೇ ಲಾಂಗ್ ಟರ್ಮ್ ರಿಚಾರ್ಜ್ ಪ್ಲಾನ್ ಅನ್ನ ತೆಗೆದುಕೊಳ್ಳಿ. ಫ್ಯಾಮಿಲಿ ಪ್ಲಾನ್ ಅಥವಾ ಪೋಸ್ಟ್ಪೇಡ್ ಪ್ಲಾನ್ ಗಳಿಗೆ ಸ್ವಿಚ್ ಆಗೋದು ಬೆಟರ್ ಅಂತ ಅನ್ಸುತ್ತೆ. ಡೇಟಾ ಬಳಕೆಯನ್ನ ಟ್ರ್ಯಾಕ್ ಮಾಡಿ, ಅನವಶ್ಯಕ ಆಪ್ ಗಳನ್ನ ಅನ್ಇನ್ಸ್ಟಾಲ್ ಮಾಡಿ. ಇದು ಇನ್ನೂ ಅಧಿಕೃತ ಘೋಷಣೆ ಆಗಿಲ್ಲ. ಜೂನ್ 2026ರವರೆಗೆ ಅಧಿಕೃತವಾಗಿ ಘೋಷಣೆ ಆಗಬಹುದು. ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್